ನಮಸ್ಕಾರ ವೀಕ್ಷಕರೇ. ಅರ್ಥಕ್ವೇಕ್ಗಳು ಜಾಸ್ತಿ ಆಗ್ತಾ ಇದೆ, ಭೂಮಿ ಎಲ್ಲಂದ್ರಲ್ಲಿ ಬಾಯ್ ಬಿಡ್ತಾ ಇದೆ. ಇದನ್ನ ನಾವು ಡೈಲಿ ಕೇಳ್ತಾ ಇದೀವಿ ಒಂದಲ್ಲ ಒಂದು ನ್ಯೂಸ್ಗಳಲ್ಲಿ. ಹಿಂದೆ ಇರೋ ಡೇಟಾ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಎಷ್ಟು ಅರ್ಥಕ್ವೇಕ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ. ಒಂದು ತಿಂಗಳು ಡೇಟಾ ಇದೇನು ಜಾಸ್ತಿ ಇದಲ್ಲ. ಮೇ 5th ಇಂದ ಏಪ್ರಿಲ್ 5th ಅಂದ್ರೆ ಒಂದು ತಿಂಗಳು ಹಿಂದಕ್ಕೆ ತಗೊಳ್ಳೋದಾದ್ರೆ ಒಂದು ತಿಂಗಳು ಡೇಟಾ ಇಲ್ಲಿ ತೋರಿಸ್ತಾ ಇರೋದು ನಿಮಗೆ ಕಾಣಿಸ್ತಾ ಇದೆ. ಎಷ್ಟು ಭೂಕಂಪಗಳಾಗಿದೆ, ಮ್ಯಾಗ್ನಿಟ್ಯೂಡ್ ಎಷ್ಟು ಆಗ್ತಾ ಇದೆ, ಇಷ್ಟೊಂದು ಭೂಕಂಪಗಳು ಈಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಇದೇ ಭೂಮಿನಲ್ಲಿ ಆಗ್ತಾ ಇರೋ ಮೇಜರ್ ಬದಲಾವಣೆ ಅಂತಾನೆ ಸೈಂಟಿಸ್ಟ್ ಹೇಳ್ತಾ ಇದ್ರು. ಬಟ್ ಎಷ್ಟೋ ಜನ ಈ ವಿಷಯಗಳನ್ನ ಜನಕ್ಕೆ ತಿಳಿಸೋದಕ್ಕೂ ಇಷ್ಟಪಡೋದಿಲ್ಲ. ಆದ್ರೂ ಕೂಡ ಕೆಲವಷ್ಟು ವಿಷಯಗಳು ತಿಳ್ಕೊಳ್ಳೇಬೇಕಾಗುತ್ತೆ. ಕಾಣಿಸ್ತಾ ಇರೋ ಡೇಟ್ಗಳು ಇಲ್ಲಿ ಮೋಸ ಮಾಡೋದಕ್ಕಾಗೋದಿಲ್ಲ. ಇದೆಲ್ಲ ಡೇಟಾ ಎಕ್ಸಾಕ್ಟ್ ಆಗಿ ಸೈಂಟಿಸ್ಟ್ಗಳು, ಜಿಯೋಫಿಸಿಸ್ಟ್ ಅನೌನ್ಸ್ ಮಾಡಿರುವಂತ ಡೇಟಾಗಳಿದು. ಏಪ್ರಿಲ್ 5th ಇಂದ ಮೇ 5th ತನಕ ಸುಮಾರು ಅಂದಾಜು ಲೆಕ್ಕಾಚಾರ 915 ಭೂಮಿನಲ್ಲಿ ಅರ್ಥಕ್ವೇಕ್ಗಳಾಗಿದೆ. ಮ್ಯಾಗ್ನಿಟ್ಯೂಡ್ 4 ಗಿಂತ ಜಾಸ್ತಿ ಇರುವಂತದ್ದು. ಅದಕ್ಕಿಂತ ಕಡಿಮೆ ಇರುವಂತ ಭೂಕಂಪಗಳು ಆಗ್ತಾನೆ ಇದಾವೆ. ಆದ್ರೆ ಮ್ಯಾಗ್ನಿಟ್ಯೂಡ್ ತುಂಬಾ ಅಷ್ಟೊಂದು ಇಂಪ್ಯಾಕ್ಟ್ ಆಗದೆ ಇರೋದ್ರಿಂದ ಎಲ್ಲೂ ಕೂಡ ಅದನ್ನ ಹೈಲೈಟ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಲೇಟೆಸ್ಟ್ ಅರ್ಥಕ್ವೇಕ್ ವರ್ಲ್ಡ್ ವೈಡ್ ಡೀಟೇಲ್ಸ್ ಅಂತ ಹಾಕೊಂಡು ಹೋಗಿದ್ದಾರೆ. ಒಂದೊಂದನ್ನು ಅವ್ರು ತೋರಿಸ್ತಾ ಹೋಗ್ತಾರೆ. ಇಲ್ಲಿ ನೋಡಿ 5th ಮೇ ಆಗಿರೋದು. ಇನ್ನ ಹೈಯೆಸ್ಟ್ ಎಲ್ಲಾಗಿದೆ ಅಂದ್ರೆ ಮೇಜರ್ ಅರ್ಥಕ್ವೇಕ್ ಎಲ್ಲಾಗಿದೆ ಅನ್ನೋದನ್ನು ತೋರಿಸ್ತಾರೆ. ಸುಮಾರು 7.4 ಪ್ಲೇಸ್ ಇಲ್ಲಿ ತೋರಿಸ್ತಾ ಇರ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಟೋಟಲ್ ಡೇಟಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾವ ಪಾಯಿಂಟ್ ಅಲ್ಲಿ ಅಂದ್ರೆ ಅರ್ಥನ ಯಾವ ಪಾಯಿಂಟ್ ಅಲ್ಲಿ ಎಷ್ಟು ಗಂಟೆಗೆ ಇಲ್ಲಿ ಅರ್ಥಕ್ವೇಕ್ ಆಗಿದೆ ಅನ್ನೋದನ್ನ ಇವ್ರು ಮೆನ್ಷನ್ ಮಾಡಿ ತೋರಿಸ್ತಾ ಹೋಗ್ತಾರೆ. ಅರ್ಜೆಂಟೈನಾದ ಒಂದು ಭಾಗದಲ್ಲಿ ಆಗಿರುವಂತ ಅರ್ಥಕ್ವೇಕ್ ಇದು. ಸುಮಾರು 7.4 ಮ್ಯಾಗ್ನಿಟ್ಯೂಡ್ ಅಲ್ಲಿ ಅರ್ಥಕ್ವೇಕ್ ಅನ್ನೋದಾಗಿದೆ. ಇದು ಒಂದೇ ಪ್ಲೇಸ್ ಅಲ್ಲಿ ಆಗಿದೆಯಾ? ಇಲ್ಲ, ಭೂಮಿನಲ್ಲಿ ಎಲ್ಲಾ ಕಡೆ ಆಗ್ತಾ ಇದೆ. ನೋಡ್ತಾ ಇರ್ಬೋದು ರೀಸೆಂಟ್ ಆಗಿರೋ ಅರ್ಥಕ್ವೇಕ್ ನಾವು ತೋರಿಸ್ತಾ ಹೋಗ್ತಾ ಇದೆ. ಯಾವ್ದೋ ಒಂದು ಐಲ್ಯಾಂಡ್ ಅಲ್ಲಿ ಆಗಿರುವಂತದ್ದು, ಇನ್ನ ಸೌತ್ ಈಸ್ಟ್ ಇಂಡಿಯನ್ ರಿಡ್ಜ್ ಅಲ್ಲಿ ಆಗಿರುವಂತದ್ದು 6.5 ಅರ್ಥಕ್ವೇಕ್ಗಳು, ಈ ತರದ್ದೆಲ್ಲ ತೋರಿಸ್ತಾನೆ ಹೋಗ್ತಾರೆ. ಇದರಿಂದ ಇಂಪ್ಯಾಕ್ಟ್ ಗಳನ್ನು ನೋಡ್ತಾ ಇದೀವಿ. ಅರ್ಥಕ್ವೇಕ್ ಇಂಪ್ಯಾಕ್ಟ್ ಗಳು ಯಾವ ತರ ಆಗ್ತಾ ಇದೆ ಅನ್ನೋದನ್ನ, ಇದಕ್ಕೆ ರೀಸನ್ಗಳು ಕೂಡ ಎಷ್ಟೋ ಜನ ಏನೇನ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಈ ರೀಸೆಂಟ್ 915 ಅರ್ಥಕ್ವೇಕ್ ಒಂದು ತಿಂಗಳಲ್ಲಿ ಆಗಿರುವಂತದ್ದು. ಒಂದು ತಿಂಗಳಲ್ಲಿ ಈ ಮಟ್ಟಕ್ಕೆ ಅರ್ಥಕ್ವೇಕ್ಗಳು ಆಗ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಹೈಯೆಸ್ಟ್ ಅರ್ಥಕ್ವೇಕ್ಗಳು ರೆಕಾರ್ಡ್ ಆಗ್ತಾ ಇದೆ. ಅದರಲ್ಲೂ ಇದು ಬರೀ ಜಸ್ಟ್ 4 ಮ್ಯಾಗ್ನಿಟ್ಯೂಡ್ ಗಿಂತ ಜಾಸ್ತಿ ಇರೋದು ಅಂತ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಕಡಿಮೆ ಇರೋದು, ಸೆನ್ಸ್ ಆಗದೆ ಇರೋದು, ಪ್ರಾಣಿಗಳಿಗೆ ಮಾತ್ರ ಸೆನ್ಸ್ ಆಗುತ್ತೆ ಅಂತ ಅರ್ಥಕ್ವೇಕ್ಗಳು ಎಷ್ಟೆಷ್ಟು ಆಗ್ತಾ ಇದೆ ಭೂಮಿ ಮೇಲೆ. ಇದು ಮೇಜರ್ ಅರ್ಥಕ್ವೇಕ್ಗಳು ಮಾತ್ರ ಇಲ್ಲಿ ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದಾರೆ ಇವರು. ಅದ್ರಲ್ಲಿ ನೋಡೋದಾದ್ರೆ ಅರ್ಜೆಂಟೈನಾ ಅರ್ಥಕ್ವೇಕ್ ಇರೋದ್ರಲ್ಲಿ ಈಗ ರೀಸೆಂಟ್ ಆಗಿ ತುಂಬಾ ದೊಡ್ಡ ಮಟ್ಟಕ್ಕೆ ಅಂತಾನೆ ಹೇಳ್ಬೋದು. ಒಂದ್ ತಿಂಗಳಲ್ಲಿ. ಇದಕ್ಕಿಂತ ಬಿಫೋರ್ ಆಯ್ತು ಬಿಡಿ, ಈ ಕಡೆ ಸಿಂಗಾಪುರ್, ಹಾಂಗ್ಕಾಂಗ್ ಇಲ್ಲೆಲ್ಲ ಆಯ್ತು ದೊಡ್ಡದಾಗಿ. ಈಗ ಅರ್ಜೆಂಟೈನಲ್ಲಿ ಆಗಿರೋ ಈ ಅರ್ಥಕ್ವೇಕ್ ಇಂದ ಸುನಾಮಿ ಸಂಭವಿಸಬಹುದು, ಇನ್ನ ಬೇರೆ ಅನಾಹುತಗಳಾಗ್ಬೋದು ಅಂತ ಅಲ್ಲಿ ಮಿಲಿಟರಿ ಅವರು, ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅವರು ಅಲ್ಲಿರುವಂತ ಜನರನ್ನೆಲ್ಲ ಖಾಲಿ ಮಾಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಸಮುದ್ರ ತೀರದಲ್ಲಿರುವಂತವ್ರು, ನದಿ ತೀರದಲ್ಲಿರುವಂತ ಜನರನ್ನೆಲ್ಲ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಸುನಾಮಿ ಅನ್ನೋದು ಆಗಬಹುದು ಅನ್ನೋ ಒಂದು ಭಯ ಇದೆ. ಇಷ್ಟೊಂದು ಭೂಕಂಪಗಳು ಯಾಕೆ ಆಗ್ತಾ ಇದೆ ಅನ್ನೋದನ್ನು ಇವ್ರು ತಿಳಿಸ್ತಾ ಹೋಗ್ತಾರೆ. ಪ್ಲಸ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಯಾವಾಗ ಈ ತರ ಭೂಕಂಪಗಳು ಸಂಭವಿಸ್ತಾ ಇದೆ, ಯಾವ ಪ್ಲೇಟ್ ಮೂವ್ಮೆಂಟ್ ಅನ್ನೋದು ಆಗ್ತಾ ಇದೆ, ಯಾವ ಪ್ಲೇಟ್ ಎಲ್ಲಿಂದ ಯಾವ ಕಡೆ ಶಿಫ್ಟ್ ಆಗ್ತಾ ಇದೆ, ಇಷ್ಟೊಂದು ಫಾಸ್ಟ್ ಮೂವ್ಮೆಂಟ್ಗೆ ರೀಸನ್ಗಳೇನು ಅನ್ನೋದನ್ನ ಕೂಡ ಸ್ಟಡಿ ಮಾಡ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಅವ್ರು ತೋರಿಸ್ತಾ ಇದ್ದಾರೆ ಯಾವ ರೀತಿ ಭೂಮಿ ಬಾಯ್ ಬಿಡ್ತಾ ಇದೆ, ಯಾವ ರೀತಿ ಈ ಬೆಟ್ಟ ಗುಡ್ಡಗಳು ಮೂವ್ಮೆಂಟ್ ಅನ್ನೋದು ಆಗ್ತಾ ಇದೆ, ಇದರಿಂದ ಧೂಳು ಅನ್ನೋದು ಹೇಳ್ತಾ ಇರೋದನ್ನ ತೋರಿಸ್ತಾ ಇದ್ದಾರೆ. ಮ್ಯಾಗ್ನಿಟ್ಯೂಡ್ 7.4 ಆದಾಗ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ, ಭೂ ಪ್ರದೇಶಗಳು ಯಾವ ರೀತಿ ಶಿಫ್ಟ್ ಆಗ್ತಾ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬಹುದು. ಎಲ್ಲೆಲ್ಲೋ ಆಗ್ತಾ ಇದೆ, ಇದನ್ನೇ ಅವರು ಮೆನ್ಷನ್ ಮಾಡಿ ಹೇಳ್ತಾ ಇರೋದು. ಇದು ಅಷ್ಟೇ ಅಲ್ಲದೆ ರೀಸೆಂಟ್ ಆಗಿ ಅರೌಂಡ್ 6.5 ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕ್ ನ್ಯೂಜಿಲ್ಯಾಂಡ್ ಅಲ್ಲೂ ಕೂಡ ಆಯ್ತು. ಈ ತರದ ಅರ್ಥಕ್ವೇಕ್ಗಳಿಗೆ ಕಾರಣ ಏನು ಅನ್ನೋದಾದ್ರೆ ಇವ್ರು ಹೇಳ್ತಾರೆ. ಒಂದು ಸಲ ಈ ಮಾತನ್ನು ಕೇಳಿ. From Popular Mechanics, scientists are getting kind of anxious about a pothole in space. My friends, this story is from March 31st, 2023. The Earth's magnetic field protects the Atlantic anomaly. However, the magnetic field is significantly weak. From Popular Mechanics, scientists are getting kind of anxious about a pothole in space. My friends, this story is from March 31st, 2023. The Earth's magnetic field protects us and our orbiting tech from the worst effects of the sun's energetic rays. In a region called the South Atlantic Anomaly, however, the magnetic field is significantly weaker than over the rest of the planet. Some speculation as to what may have happened with that power outage is
that the grid gets knocked out when the magnetosphere weakens, allowing solar storms to blast our electrical grid, overheat it, and shut it down. Or maybe it was a temperature fluctuation. Maybe it wasn't, maybe it was a cycle. But this narrative, it's been persistent. Take a look at this story. This is from NASA.gov, August of 2020. NASA researchers track slowly splitting dent in Earth's magnetic field. We have ಕೇಳಿದ್ರಲ್ಲ, ಇವರು ಹೇಳ್ತಾ ಇರೋದು ನಮ್ಮಲ್ಲಿ ಸೌತ್ ಪೋಲ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಸ್ವಲ್ಪ ವೀಕ್ ಆಗ್ತಾ ಇದೆ, ಇದರಿಂದ ಕೂಡ ಇಂಪ್ಯಾಕ್ಟ್ ಗಳು ಭೂಮಿ ಮೇಲೆ ಆಗಬಹುದು. ಭೂಮಿ ಒಳಗಡೆ ಮೂವ್ ಆಗ್ತಾ ಇರುವಂತ ಲಾವಾದಲ್ಲಿ ವೇರಿಯೇಷನ್ ಆಗ್ತಾ ಇದೆ. ಈ ಲಾವಾ ವೇರಿಯೇಷನ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯೇಷನ್ ಆಗುತ್ತೆ, ಪೋಲ್ಗಳು ಶಿಫ್ಟ್ ಆಗುತ್ತೆ, ಭೂಮಿಗಳು ಸ್ಪ್ಲಿಟ್ ಆಗ್ತಾ ಹೋಗುತ್ತೆ, ಅರ್ತ್ ಕ್ವೇಕ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇವರು ಅಂತಲ್ಲ, ಎಷ್ಟೋ ಜನ ಈ ವಿಷಯಗಳನ್ನೇ ತಿಳಿಸ್ತಾ ಇರೋದು. There has just been a magnitude 7.4 earthquake just off the southern coast of Argentina today. This occurred during a G1 geomagnetic storm brought about by a coronal hole high-speed stream, which is linked to these sort of giant earthquakes via the long-term historic record of data that we have. Now, that data is not that long in terms of the geologic time scale, but going back since the advent of the space age, when we've had these measurements of coronal holes, and since we've had a really good worldwide seismic network, we've noticed this connection between coronal hole high-speed stream impacts and really big earthquakes like we had. That is the state of the solar system, the energetics that you can say right now. There's also planetary resonances that are active. ಇದರಲ್ಲಿ ಇವರು ಹೇಳ್ತಾ ಇರೋದು ಸೋಲಾರ್ ಸಿಸ್ಟಮ್ ಅಲ್ಲಿ ಆಗ್ತಾ ಇರೋ ಬದಲಾವಣೆಯಿಂದ ಈ ರೀತಿ ಭೂಮಿನಲ್ಲಿ ಭೂಕಂಪಗಳು ಜಾಸ್ತಿ ಆಗ್ತಾ ಇದೆ ಅಂತ ಇವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅಂದ್ರೆ ಸೂರ್ಯನಲ್ಲೂ ಬದಲಾವಣೆ ಆಗ್ತಾ ಇದೆ, ಒಂದ್ ಕಡೆ ಭೂಮಿನಲ್ಲಿ ಬದಲಾವಣೆ ಆಗ್ತಾ ಇದೆ, ಇದ್ದಕ್ಕಿದ್ದಾಗೆ ಎಲ್ಲಾ ಗ್ರಹಗಳಲ್ಲಿ ಬದಲಾವಣೆಗಳಾಗ್ತಾ ಇದೆ. ಕಾರಣ ಏನು ಅನ್ನೋದು ಒಂದು ಪ್ರಶ್ನೆ ಆಗ್ಬಿಡುತ್ತೆ. ಎಷ್ಟೋ ಸಲ ನಾವು ಈ ವಿಷಯಗಳನ್ನ ಡಿಸ್ಕಸ್ ಮಾಡಿರ್ತೀವಿ. ಪ್ರಳಯ ಅನ್ನೋ ಒಂದು ಬುಕ್ ಅಲ್ಲಿ ಬರ್ದಿದ್ರು, ಫೋಟಾನ್ ವಲಯಕ್ಕೆ ಭೂಮಿ ಎಂಟ್ರಿ ಆಗುತ್ತೆ 12,000 ವರ್ಷಗಳಿಗೆ ಒಂದು ಸಲ. 12,000 ಚಿಲ್ಲರೆ, ಒಂದು 24,000 ಟೈಮ್ ಇದೆ. ಆ ಟೈಮ್ ಅಲ್ಲಿ ಒಂದು ರೌಂಡ್ ಹೊಡೆಯುತ್ತೆ. 24,000 25,000 ಅರೌಂಡ್ ಅನ್ಕೊಳ್ಳಿ. ಅಷ್ಟು ವರ್ಷಗಳಿಗೆ ಒಂದು ಸಲ ಈ ಫೋಟಾನ್ ವಲಯನ ಭೂಮಿ ಒಂದು ರೌಂಡ್ ಹೊಡೆಯುತ್ತೆ. ಈ ರೀತಿ ಒಂದು ರೌಂಡ್ ಹೊಡೆಯುವಾಗ ಸ್ಪ್ಲಿಟ್ ಆಗುತ್ತೆ 2 ಸಲ. 12,000 ಸ್ವಲ್ಪ ವರ್ಷಗಳು. ಆ ವರ್ಷಗಳು ಏನಿದೆ ಅದನ್ನ ಒಂದು ಯುಗ ಅಂತ ಅವ್ರು ಕರೆದ್ರು. ಈ ರೀತಿ ಟ್ರಾವೆಲ್ ಮಾಡೋ ಟೈಮ್ನಲ್ಲಿ ಬದಲಾವಣೆ, ಯುಗ ಪರಿವರ್ತನೆ ಅನ್ನೋದು ಆಗ್ತಾ ಇರುತ್ತೆ. ನಮ್ಮಲ್ಲಿ 4 ಯುಗ ಅದರಲ್ಲೇ ಮುಗ್ದೋಗುತ್ತೆ ಅಂತ ಒಬ್ರು ಹೇಳ್ತಾರೆ, ಒಬ್ರು ಇನ್ನೊಂದು ರೀತಿ ಹೇಳ್ತಾರೆ. ಕೆಲವಷ್ಟಕ್ಕೆ ಉತ್ತರಗಳು ಸ್ಪೆಸಿಫಿಕ್ ಆಗಿ ಸಿಗದೆ ಇದ್ರೂ ಕೂಡ ಒಂದೇ ಸಲ ಎಲ್ಲದರಲ್ಲೂ ಬದಲಾವಣೆ ಆಗ್ತಾ ಇದೆ. ಅಂದ್ರೆ ಭೂಮಿನಲ್ಲಿ ಬದಲಾವಣೆ ಆಗ್ತಾ ಇದೆ, ಸೂರ್ಯನಲ್ಲಿ ಬದಲಾವಣೆ ಆಗ್ತಾ ಇದೆ, ಗ್ರಹಗಳಲ್ಲಿ ಬದಲಾವಣೆ ಆಗ್ತಾ ಇದೆ, ಆಸ್ಟ್ರಾಯ್ಡ್ಸ್ ಗಳು ಭೂಮಿ ಕಡೆ ಬರ್ತಾ ಇದೆ. ಅಂದ್ರೆ ಎಲ್ಲದರಲ್ಲೂ ಬದಲಾವಣೆ ಆಗ್ತಾ ಇದೆ. ಅಂದ್ರೆ ಕಾರಣ ಏನಿರ್ಬೋದು? ಸೌರಮಂಡಲ ಯಾವುದೋ ಒಂದು ದಿಕ್ಕಿನ ಕಡೆಗೆ ಹೋಗ್ತಾ ಇರೋದೇ ಇದು ಕಾರಣ ಇರಬಹುದು ಅನ್ನೋದು ಒಂದು ಲೆಕ್ಕಾಚಾರ. ಅದಕ್ಕೆ ಈಗ ಭೂಮಿ ಮೇಲೆ ಇಷ್ಟೊಂದು ಭೂಕಂಪಗಳು, ಇಷ್ಟೊಂದು ತೊಂದರೆಗಳು, ಅಗ್ನಿ ಪರ್ವತಗಳು ಹೋಗ್ತಾ ಇರೋದು, ಈ ತರದೆಲ್ಲ ನೋಡ್ತಾ ಇದ್ದೀವಿ. ಒಂದು ತಿಂಗಳಲ್ಲಿ 915 ಭೂಕಂಪ ಮ್ಯಾಗ್ನಿಟ್ಯೂಡ್ 4ಕ್ಕಿಂತ ಜಾಸ್ತಿ ಇರೋದು. ಕಡಿಮೆ ಇರೋದು ಲೆಕ್ಕ ಹಾಕೊಳ್ಳೋದಾದ್ರೆ ಸುಮಾರು 3,000ಕ್ಕೂ ಜಾಸ್ತಿ ಭೂಕಂಪಗಳು ಒಂದು ತಿಂಗಳಲ್ಲಾಗಿದೆ. 3,000 ಭೂಕಂಪ ಅಂದ್ರೆ ಏನ್ ಕಡಿಮೆನಾ? ಯೋಚನೆ ಮಾಡಿ. ಒಟ್ನಲ್ಲಿ ಈ ತರದ ಭೂಕಂಪಗಳು ಆಗ್ತಾ ಇರೋದಕ್ಕೆ ಜನ ಸೇಫ್ ಆಗಿರೋ ಜಾಗಗಳನ್ನ ನೋಡ್ಕೊಳ್ಳೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ಜನ ನೋಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕಿಂತ ಗೌರ್ಮೆಂಟ್ಗಳೇ ನಿಂತ್ಕೊಂಡು ಸೇಫ್ ಆಗಿ ಅವ್ರನ್ನ ಕಾಪಾಡೋದಕ್ಕೆ ಏನೇನ್ ಬೇಕು ಅಂತ ಫೆಸಿಲಿಟಿಗಳನ್ನ ಮಾಡೋ ಪ್ರಯತ್ನದಲ್ಲಿದ್ದಾವೆ. ಈಗ ಗೌರ್ಮೆಂಟ್ಗಳು ಕಣ್ಮುಂದೆ ನೋಡ್ತಾ ಇದೀವಿ. ಅದಕ್ಕೆ ಭೂಕಂಪಗಳು, ಸುನಾಮಿಗಳು ಹೇಳ್ತಾ ಇರೋದನ್ನ ಇದರಿಂದನೇ ಈಗೆಲ್ಲ ಜನ ಎಚ್ಚೆತ್ಕೊಳ್ತಾ ಇದ್ದಾರೆ. ಯಾವಾಗ ಏನಾಗುತ್ತೋ ಏನೋ ಅಂತ ಕಾಯ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಜನರಿಗೆ. ಸುನಾಮಿ ಬರುತ್ತಾ ಅಂತ ಇಲ್ಲಿ ಜನ ಕಾಯ್ತಾ ಇರೋದು ನೋಡಿದ್ರೆ ಅರ್ಥ ಆಗ್ತಾ ಇರ್ಬೋದು. ಪರಿಸ್ಥಿತಿಗಳು ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ನಾವಿರೋ ಜಾಗದಲ್ಲೂ ಅಂತಾನೆ ಹೇಳ್ತಾ ಇರೋದು ವಿಜ್ಞಾನಿಗಳು. ವಿಜ್ಞಾನಿಗಳು ಹೇಳಿದ್ದು ಸುಳ್ಳಾಗುತ್ತೋ ಇಲ್ಲ ಕಾಲಜ್ಞಾನಿಗಳು ಹೇಳಿದ್ದು ನಡೆಯುತ್ತೋ, ಎರಡಕ್ಕೂ ಉತ್ತರ ಪ್ರಕೃತಿನೇ ಕೊಡ್ಬೇಕು. ಪ್ರಕೃತಿ ಏನ್ ಮಾಡ್ಬೇಕು ಅನ್ಕೊಂಡಿರುತ್ತೋ ಅದನ್ನ ಮಾಡ್ತಾ ಇರುತ್ತೆ. ಪ್ರಕೃತಿಗೆ ವಿರುದ್ಧವಾಗಿ ಕೆಲಸ ಮಾಡೋರ್ನೆಲ್ಲ ಅದು ನಿರ್ಣಾಮ ಮಾಡ್ತಾನೆ ಬಂದಿದೆ. ಈಗಲ್ಲ, ಹಿಂದಿನ ಕಾಲದಿಂದನೂ ಈಗ ಅಂಥದ್ದೇ ಕೆಲಸ ಆಗ್ತಾ ಇದೆ. ಅದ್ರ ಜೊತೆಗೆ ನಾವು ಹೋಗ್ಬೇಕಷ್ಟೇ. ಒಟ್ಟಿನಲ್ಲಿ ಬಚಾವಾಗೋದಕ್ಕೆ ಏನೇನ್ ಮಾಡ್ಕೋಬೇಕು, ಸಿದ್ಧತೆಗಳನ್ನ ಮಾಡ್ಕೋಬೇಕು. ಅಂತ ಸಿದ್ಧತೆಗಳಲ್ಲಿ ಜನ ಈಗ ಬದುಕೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಗಳನ್ನ ಕರ್ಕೊಂಡು ಇಲ್ಲಿ ಸೇಫು, ಅಲ್ಲಿ ಹೋಗಿ ನಮ್ಮ ಜೀವನನ ನಾವು ಮತ್ತೆ ಶುರು ಮಾಡೋಣ ಅನ್ನೋ ಪರಿಸ್ಥಿತಿ ಈಗ ಎಲ್ಲರಿಗೂ ಕಾಣಿಸ್ತಾ ಇದೆ. ಈ ತರದ್ದು ಎಷ್ಟೋ ಕಡೆ ನಡೀತಾ ಇದೆ. ಅರ್ಜೆಂಟೀನಾ ಭೂಕಂಪ, ನ್ಯೂಜಿಲೆಂಡ್ ಭೂಕಂಪ, ಹಾಂಗ್ಕಾಂಗ್ ಅಲ್ಲಿ ನೋಡಿದ್ವಿ, ಸಿಂಗಾಪುರ್ ಅಲ್ಲಿ ನೋಡಿದ್ವಿ ಭೂಕಂಪಗಳು.
ಭೂಕಂಪಗಳಿಂದ ಭೂಮಿ ನಡುಗ್ತಾ ಇದೆ, ಎಲ್ಲಾ ಕಡೆ ಭೂಮಿ ಬಾಯಿ ಬಿಡ್ತಾ ಇದೆ, ಜನರು ಬಾಯಿ ಮುಚ್ಚಿಸ್ತಾ ಇದೆ. ಒಟ್ಟಿನಲ್ಲಿ ಇದೆಲ್ಲ ಕೂಡ ಯುಗ ಪರಿವರ್ತನೆಯ ಒಂದು ಕಾಲ ಅನ್ನೋದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಟೈಮ್ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಅದು ಕಾಲನೇ ತಿಳಿಸ್ಬೇಕು. ಇನ್ನ ಈ ತರದ ವಿಷಯಗಳನ್ನ ನಮಗ್ ಕಳಿಸ್ತಾ ಇರ್ತಾರೆ ಎಷ್ಟೋ ಜನ. ಆ ವಿಷಯಗಳನ್ನ ತಿಳ್ಕೊಂಡು ನಿಮಗ್ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ. ಪ್ರಕೃತಿನಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಎಲ್ಲರಿಗೂ ಪ್ರಕೃತಿ ಒಂದೇ. ಪ್ರಕೃತಿ ಎಲ್ಲರನ್ನೂ ಒಂದೇ ತರ ಟ್ರೀಟ್ ಮಾಡುತ್ತೆ ಅನ್ನೋದಕ್ಕೆ ಈಗ ಇದು ಕಣ್ಣು ಮುಂದೆ ಸಾಕ್ಷಿಗಳು. ಇನ್ನ ಈ ತರ ಎಷ್ಟೆಷ್ಟು ವಿಷಯಗಳಿದೆ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.